ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್ ಮುಂದುವರೆದಿದೆ. ನಾಯಿಗಳ ಹಾವಳಿಗೆ ಕುಂದಾನಗರಿ ಜನ ಬೆಚ್ಚಿ ಬಿದ್ದಿದ್ದಾರೆ. ನಾಯಿಗಳ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಕುಂದಾನಗರಿ ಜನ. ಮಕ್ಕಳು, ವೃದ್ಧರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಜೋಶಿಮಾಳದಲ್ಲಿ ಜನ ಆಚೆ ಬರೋದಕ್ಕೆ ಭಯ ಪಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗುಂಪು ಕಟ್ಕೊಂಡು ದಿಢೀರ್ ಅಂತ ಹೇಳಿ ಈ ಬೀದಿ ನಾಯಿಗಳು ದಾಳಿ ಮಾಡ್ತಿವೆ. ನಡೆದುಕೊಂಡು ಹೋಗ್ತಾ ಇದ್ದಂತಹ ಕುಟುಂಬದ ಮೇಲೆ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿದ್ದಾವೆ. ದಂಪತಿ ಬೆನ್ನಟ್ಟಿ ನಾಯಿಗಳು ಕಚ್ಚುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಾಯಿಗಳ ಗುಂಪಿನಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಕುಟುಂಬಸ್ಥರು. ಇನ್ಮೇಲೆ ನೋಡಿ, ಕೈಯಲ್ಲಿ ಕೋಲ್ ಹಿಡಿದುಕೊಂಡು ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ನಾಯಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರು, ಈ ಬೀದಿ ನಾಯಿಗಳು ನಮ್ಮನ್ನ ಸುಮ್ಮನೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನಮ್ಮನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡುತ್ತವೆ. ಅವುಗಳ ಕೈಯಲ್ಲಿ ನಾವು ಕಚ್ಚಿಸ್ಕೊಳ್ಬೇಕು, ಇಂಜೆಕ್ಷನ್ಗಳನ್ನ ಹಾಕಿಸ್ಕೊಳ್ಬೇಕು. ನಾವು ನೋಡಿ ಯಾವ ರೀತಿಯಾಗಿ ತಂಪಾಡಿಗೆ ತಾವು ಹೋಗ್ತಾ ಇರ್ತಾರೆ. ಪಾಪ ಮಕ್ಕಳುಗಳು ಬೇರೆ ಇದ್ದಾವೆ, ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ದಾರೆ. 4 ಜನ ಹೋಗುವಂತಹ ಸಂದರ್ಭದಲ್ಲಿ ನೋಡಿ, ಒಮ್ಮೆಲೆ 4-5 ನಾಯಿಗಳು ಅಥವಾ 6-7 ನಾಯಿಗಳು ಅಟ್ಯಾಕ್ ಮಾಡಿದಾಗ ಮನುಷ್ಯನ ಪರಿಸ್ಥಿತಿ ಏನಾಗಬೇಡ ಅಂತ ಹೇಳಿ ಕಚ್ಚಿಸ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಅದ್ರ ನೋವು ತಿನ್ನೋದು ಅವರಿಗೆ ಗೊತ್ತಿರುತ್ತೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈ ಬೀದಿ ನಾಯಿಗಳ ಹಾವಳಿ ಇದೇನು ಹೊಸದೇನಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳಾಗಿವೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ? ಎಸ್ ರಮ್ಯ, ಏನಂತಂದ್ರೆ ಬೀದಿ ನಾಯಿಗಳ ಅಟ್ಯಾಕಿಗೆ ಸಾಕಷ್ಟು ಕುಂದಾನಗರಿ ಜನತೆ ಬೆಚ್ಚಿ ಬಿದ್ದಾರೆ ಅಂತ ಹೇಳ್ಬಹುದು. ಜೋಶಿಮಾಳ ಏರಿಯಾ ಆಗಿರಬಹುದು, ಸದಾಶಿವನಗರ ಆಗಿರಬಹುದು, ಶಿವಾಜಿನಗರ, ವೀರಭದ್ರಮೇಶ್ವರ ನಗರ, ಹೀಗೆ ಹಲವಾರು ಕಡೆ ನಗರಗಳಲ್ಲಿ ಸಾಕಷ್ಟು ಬೀದಿ ನಾಯಿಗಳ ಹಾವಳಿ ಅಂದ್ರೆ ಅದರ ಕಾಟ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಏನು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಏನಂತಂದ್ರೆ ಸಾರ್ವಜನಿಕರು ಏನು ಮಹಾನಗರ ಪಾಲಿಕೆಗೆ ಹೋಗಿ ದೂರನ್ನ ಕೊಟ್ಟಿರೋದು, ಇವುಗಳನ್ನ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಹೊರಹಾಕಿದ್ರು. ಅಲ್ಲದೆ ಏನು ಮಹಾನಗರ ಪಾಲಿಕೆ ಪ್ರತಿ ವರ್ಷ ಏನು ನಾಯಿಗಳನ್ನ ಅವುಗಳ ನಿಯಂತ್ರಣಕ್ಕೋಸ್ಕರ ಅಂತಾನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ಈ ರೀತಿ ಈಗ ಸಾರ್ವಜನಿಕರ ಮೇಲೆ ಸಾಕಷ್ಟು ಮುಗಿಬಿದ್ದು ಅಟ್ಯಾಕ್ ಮಾಡುವಂತ ಕೆಲಸ ಕೂಡ ನಾಯಿಗಳು ಮಾಡ್ತಾರೆ ನಿಟ್ಟಿನಲ್ಲಿ ಈಗ ಸದ್ಯ ಸಾರ್ವಜನಿಕರು ಮಹಾನಗರ ಪಾಲಿಕೆಯ ಮೇಲೆ ಸಾಕಷ್ಟು ಆಕ್ರೋಶನ ಹೊರಗಾಗ್ತದ್ರೆ. ಯಾಕೆ ಅಧಿಕಾರಿಗಳು ಯಾಕೆ ಸುಮ್ಮನೆ ಕುಂದಿರ್ತಾರೆ? ಅವುಗಳಿಗೆ ಖರ್ಚು ಮಾಡ್ಲಿಕ್ಕೆ ದುಡ್ಡನ್ನ ತೆಗೆದಿಡ್ತಾರೆ, ಆದ್ರೆ ಸಾರ್ವಜನಿಕರಿಗೆ ಕಚ್ಚಿಸ್ಕೊಂಡು ಆಸ್ಪತ್ರೆಗೆ ಹೋಗುವಂತ ಕೆಲಸ ಆಗ್ತದೆ. ಸಾಕಷ್ಟು ಕೆಲವು ಕಡೆ ಸಾವುಗಳು ಕೂಡ ಸಂಭವಿಸುವಂತ ಘಟನೆ ಕೂಡ ನಡೆದಿವೆ. ಹಿಂಗಾಗಿ ಇವುಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಯಾಕೆ ಇವರು ಮಿನಾಮಿಷ ನಡೆಸ್ತಾ ಇದ್ದಾರೆ ನಿಟ್ಟಿನಲ್ಲಿ ಸಾಕಷ್ಟು ಏನೊಂದು ಆಕ್ರೋಶನ ಹೊರಗಾಕಿ ತಮ್ಮ ಅಳನನ್ನು ಕೂಡ ತೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.